ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೇಗೆ ಆ್ಯಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸೆಟ್ಟಿಂಗ್ಸ್ ನಿಮಗೆ ಪೂರ್ಣವಾಗಿ ಅರ್ಥ ಆಗದೇ ಇರಬಹುದು. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಈ ಕಡೆ ರೈಟ್ ಕೆಳಗಡೆ ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ, ಕಾಣ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ 3 ಲೈನ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಅಕೌಂಟ್ ಸೆಂಟರ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ, ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕೆಳಗಡೆ ಕಾಣ್ತಾ ಇರ್ಬೋದು, ಸೊ ಆ್ಯಡ್ ನ್ಯೂ ಕಾಂಟ್ಯಾಕ್ಟ್ ಅಂತ ಇದೆ. ಆಲ್ರೆಡಿ ಜಿಮೇಲ್ ಆ್ಯಡ್ ಆಗಿದೆ, ಕಾಂಟ್ಯಾಕ್ಟ್ ನಂಬರು ಆ್ಯಡ್ ಆಗಿದೆ. ಹಾಗೆ ಮತ್ತೆ ಎಕ್ಸ್ಟರ್ನಲ್ ನಾವು ಆ್ಯಡ್ ಕೂಡ ಮಾಡ್ಕೋಬೋದು. ಇಲ್ಲಿ ಆ್ಯಡ್ ನ್ಯೂ ಕಾಂಟ್ಯಾಕ್ಟ್ ಅಂತ ಟಚ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು ಆ್ಯಡ್ ಮೊಬೈಲ್ ನಂಬರ್ ಆ್ಯಡ್ ಜಿಮೇಲ್. ನೀವು ಈಗ ಜಿಮೇಲ್ ಆ್ಯಡ್ ಮಾಡಬೇಕಂದ್ರೆ ಜಸ್ಟ್ ಅದನ್ನು ಟ್ಯಾಪ್ ಮಾಡಿ ಆ್ಯಡ್ ಜಿಮೇಲ್ ಮೇಲೆ ಅಥವಾ ಇಮೇಲ್ ಮೇಲೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ನಿಮ್ಮ ಹೊಸ ಜಿಮೇಲ್ ಅಥವಾ ಇಮೇಲ್ ಐ ಡಿನ ಟೈಪ್ ಮಾಡಿ. ಈಗ ಕಂಪ್ಲೀಟಾಗಿ ಟೈಪ್ ಮಾಡಿದ್ದೇನೆ. ಈಗ ನೀವು ಕೆಳಗಡೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಕೌಂಟನ್ನು ಇಲ್ಲಿ ಕಾಣ್ತಾ ಇರ್ಬೋದು, ಇದನ್ನು ಸೆಲೆಕ್ಟ್ ಆಯಿತು ನೋಡಿ. ಮುಂಚೆನೇ ಆ್ಯಡ್ ಆಗಿರುವಂಥ ಇಮೇಲ್ ಡಿಲೀಟ್ ಆಗಿ ಇದು ರೀಪ್ಲೇಸ್ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ನೆಕ್ಸ್ಟ್ ಅಂತ ಕೊಡಿ. ನಿಮಗೆ ಕಾಣ್ತಾ ಇರ್ಬೋದು, ಒಂದು ಜಿಮೇಲ್ ಐ ಡಿಗೆ ಒ ಟಿ ಪಿಯನ್ನು ಜಿಮೇಲ್ ಐ ಡಿಗೆ ಒ ಟಿ ಪಿ ಬಂದಿರುತ್ತೆ. ಆ ಜಿಮೇಲ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಈಗ ಕಂಪ್ಲೀಟಾಗಿ ಆ್ಯಡ್ ಆಗುತ್ತೆ. ಈಗ ನೋಡಿ ಕಂಪ್ಲೀಟ್ ಆ್ಯಡ್ ಆಗಿದೆ ಜಿಮೇಲ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.